ಪ್ರಿಯಾಂಕ ಖರ್ಗೆ ಅವರು ಇವತ್ತು ಏನು ಹೇಳ್ತಿದ್ದಾರೆ ಅಂದ್ರೆ ಬಿಡದಿ ಟೌನ್ಶಿಪ್ಗೆ ರೈತರು ಜಾಗವನ್ನು ಬಿಟ್ಕೊಳ್ಳಿಲ್ಲ ಅಂದ್ರೆ ನಾವು ಬೇರೆ ಕಡೆಗೆ ಹೋಗುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಆ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕರ್ಕೊಂಡೋಗ್ಬಿಡಿ ನಿಮ್ಮ ಕಲಬುರಗಿಗೆ ಕರ್ಕೊಂಡೋಗಿ ಕಲಬುರಗಿ ಸುತ್ತೂರನ್ನು ನೀವು ಬೇಕಾದ್ರೆ ಟೌನ್ಶಿಪ್ಗಳನ್ನ ಮಾಡ್ಕೊಳ್ಳಿ. MB ಪಾಟೀಲ್ ಹೇಳ್ತಿದ್ದಾರೆ ಜನರು ಕೃಷಿ ಭೂಮಿನ ಕೊಡೋದಕ್ಕೆ ಮುಗಿ ಬೀಳ್ತಿಯಾರಂತೆ. ಅಲ್ರಿ ನಿಮಗೆ ಬಡವರ ಕಷ್ಟ ಏನಾದರೂ ಗೊತ್ತಿದೆಯೇನ್ರಿ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದ್ದೇನು ಅಂತ ಹೇಳಿದ್ರೆ ಚುನಾವಣೆಗೆ ಮೊದಲು ಕೂಡ ಚುನಾವಣೆ ಆದ್ಮೇಲೂ ಕೂಡ ಬಣ್ಣದ ತಗಡಿನ ತುತ್ತೂರಿಯನ್ನ ಜನರಿಗೆ ತೋರಿಸ್ತು, ಭ್ರಮಾಲೋಕವನ್ನ ಸೃಷ್ಟಿ ಮಾಡ್ತು. ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡಬೇಕು ಅಂತ ಶವಪೆಟ್ಟಿಗೆ ಹಾಕಿ ಮಳೆ ಹೊಡೆದಿದ್ರೆ DK ಶಿವಕುಮಾರ್ ಅವರು ಇವತ್ತು ಬಂಡತನವನ್ನ ಮೆರೀತಾ ಹಠಕ್ಕೆ ಬಿದ್ದು ಆ ಶವಪೆಟ್ಟಿಗೆಯ ಮಳೆಯನ್ನ ತೆಗೆದು ಮತ್ತೆ ಬಿಡದಿಯ ಭೂಭೂತವನ್ನ ರೋಡ್ಗೆ ಬಿಟ್ಟಿದ್ದಾರೆ. ಇವತ್ತು ಚಿನ್ನದ ತಟ್ಟೆಯಲ್ಲಿ ಊಟವನ್ನ ಮಾಡೋ ಮಟ್ಟಕ್ಕೆ ನೀವು ಇವತ್ತು ಬೆಳೆದು ನಿಂತಿದ್ದೀರಾ. ಬಡವರ ಕಷ್ಟ ನಿಮಗೆ ಗೊತ್ತಾಗದೇ ಇಲ್ಲ, ಕಾಣದೇ ಇಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳ್ದಂಗೆನೆ ಈ ಕಾಂಗ್ರೆಸ್ ಪಾರ್ಟಿ ಯಾವತ್ತು ವರ್ತನೆಯನ್ನ ಮಾಡ್ತಕ್ಕಂಥದ್ದು. ಇವರೆಲ್ಲೋ ಬ್ಯಾಂಕ್ವೆಟ್ ಹಾಲ್ನಲ್ಲೋ ಯಾರೋ ಕೆಲವು ರಾಜಕಾರಣಿಗಳು ಸೇರ್ಕೊಂಡು ಇತ್ಯರ್ಥ ಮಾಡಬೇಕಾಗಿರೋ ವಿಷಯ ಅಲ್ಲ, ಬಿಡದಿಯ ರೈತರ ಮಧ್ಯದಲ್ಲಿ ಇತ್ಯರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು. ಈ ಬೆಂಗಳೂರಿನ ಬೇಡಿಕೆಯನ್ನೇ, ಕುಡಿಯುವ ನೀರಿನ ಬೇಡಿಕೆಯನ್ನೇ ಸರಿಯಾಗಿ ಪೂರೈಸಲಿಕ್ಕೆ ಆಗದೆ ಇರುವಂತಹ ದುಸ್ಥಿತಿ ಇವತ್ತು ಏರ್ಪಟ್ಟಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಬಿಡದಿಯನ್ನು ನೀವು ಮಾಡಿದ್ರೆ ಎಲ್ಲಿಂದ ತಗೊಂಡ್ಬರ್ತೀರಾ? ಸರ್ಕಾರ ಇವತ್ತು ಖಾಲಿ ಬಿದ್ದಿರುವಂತ 2.5 ಲಕ್ಷ ಉದ್ಯೋಗಗಳನ್ನೇ ಕೊಡ್ತಾ ಇಲ್ಲ. ಈ ರೈತರುಗಳನ್ನ ಕರ್ಕೊಂಡ್ಬಂದು ಅವ್ರಿಗೆ ಕೆಲಸವನ್ನ ಕೊಡ್ತಾರ? ಖಂಡಿತವಾಗೂ ಇಲ್ಲ. ರಿಯಲ್ ಎಸ್ಟೇಟ್ ನ ದುಡ್ಡು ಸರ್ಕಾರದ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು. ಹೇಗಾದ್ರೂ ಮಾಡಿ ಮುಂದಿನ ಚುನಾವಣೆಗೆ ಹಣವನ್ನ ಹೊಂದಿಸ್ಕೋಬೇಕಲ್ಲ, ಯಾರ್ದೋ ಒಂದಷ್ಟು ಜನಕ್ಕೆ ಒಂದು ಅವಕಾಶಗಳನ್ನ ಒದಗಿಸ್ಕೊಡ್ಬೇಕಲ್ಲ ಹಣ ಮಾಡ್ಕೊಳೋದಕ್ಕೆ. ಅದಕ್ಕೋಸ್ಕರ ಸರ್ಕಾರದ ಕಣ್ಣಿಗೆ ರಿಯಲ್ ಎಸ್ಟೇಟ್ ಭೂದಾಹ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಬಂಡೆಯ ಪೊಟ್ಟು ರೈತರ ಜೀವನಕ್ಕೆ ಕೊಡ್ಲಿ ಪೆಟ್ಟು. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಕರ್ನಾಟಕದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾವು ಬಡವರ ಪರ ಕಾಳಜಿಯನ್ನು ವಹಿಸ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ಏನು ಮಾಡ್ತು, ಇಲ್ಲ ಸಲ್ಲದ ಭ್ರಮಾಲೋಕವನ್ನು ಸೃಷ್ಟಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದ್ದೇನು ಅಂತ ಹೇಳಿದ್ರೆ ಚುನಾವಣೆಗೆ ಮೊದಲು ಕೂಡ ಚುನಾವಣೆ ಆದಮೇಲೂ ಕೂಡ ಬಣ್ಣದ ತಗಡಿನ ತುತ್ತೂರಿಯನ್ನು ಜನರಿಗೆ ತೋರಿಸ್ತು, ಭ್ರಮಾಲೋಕವನ್ನು ಸೃಷ್ಟಿ ಮಾಡ್ತು. ಆ ಬಣ್ಣದ ತಗಡಿನ ತುತ್ತೂರಿಯನ್ನು ನೋಡಿದಂಥ ಬಡ ಜನ ಇವತ್ತು ಹಪಹಪಿಸ್ತಿದ್ದಾರೆ, ಈ ಸರ್ಕಾರದ ಕೈಯಲ್ಲಿ ನಾವು ಯಾಕೆ ಈ ರೀತಿಯಾದಂಥ ಆಡಳಿತವನ್ನು ಕೊಟ್ಬಿಟ್ವಿ ಅಂತ. ಈ ಸರ್ಕಾರದ 3 ವರ್ಷದ ಸಾಧನೆ ಏನು ಅಂತ ಹೇಳಿದ್ರೆ ಏನೂ ಇಲ್ಲ, ಶೂನ್ಯ. 3 ವರ್ಷಗಳ ಕಾಲ ನಾನು ಯಾವಾಗ CM ಆಗ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಂಥ ಬಂಡೆ ಅವರು ಬಡದಾಟವನ್ನು ಮಾಡಿ ಸಿದ್ದರಾಮಯ್ಯವ್ರನ್ನ ಕೆಳಗಡೆ ಇಳಿಸಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಇವಾಗ ಮುಖ್ಯಮಂತ್ರಿಯ ಗಾದಿಯಲ್ಲಿ ಕುಳಿತಿದ್ದಾರೆ. ಆದರೆ ಇವರು ಮೊಟ್ಟ ಮೊದಲಿಗೆ ಮಾಡಬೇಕಾಗಿದ್ದೇನು ಅಂತ ಹೇಳಿದ್ರೆ ಕರ್ನಾಟಕದ ಬಡ ಜನರ ನೋವುಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡೋದು ಬಿಟ್ಟು 2006ನೇ ಇಸ್ವಿಯಲ್ಲಿ ಸತ್ತು ದಫನ್ ಆಗೋಗಿರೋದು, ಅಂದರೆ ಶವಪೆಟ್ಟಿಗೆಯಲ್ಲಿ ಹಾಕ್ಬಿಟ್ಟಿದ್ದಾರೆ ಈ ವಿಷಯನ. 2006ನೇ ಇಸ್ವಿಯಲ್ಲೇ ಕುಮಾರಸ್ವಾಮಿ ಅವರ ಕಾಲದಲ್ಲೇ ವಿವಾದಗಳು ಭುಗಿಲಿಗೆದ್ದು ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡಬೇಕು ಅಂತ ಶವಪೆಟ್ಟಿಗೆಯಲ್ಲಿ ಹಾಕಿ ಮಳೆ ಹೊಡೆದಿದ್ರೆ DK ಶಿವಕುಮಾರ್ ಅವರು ಇವತ್ತು ಬಂಡತನವನ್ನು ಮೆರೀತಾ ಹಠಕ್ಕೆ ಬಿದ್ದು ಆ ಶವಪೆಟ್ಟಿಗೆಯ ಮಳೆಯನ್ನು ತೆಗೆದು ಮತ್ತೆ ಬಿಡದಿಯ ಭೂಭೂತವನ್ನು ರೋಡ್ಗೆ ಬಿಟ್ಟಿದ್ದಾರೆ. ಅಲ್ಲ ರೀ, ಇವರು ಈ 1 ವರ್ಷದಿಂದ ಹೆಚ್ಚು ಕಡಿಮೆ 1 ವರ್ಷದಿಂದ ನಾನು ಮುಖ್ಯಮಂತ್ರಿ ಆಗಬೇಕು, ಬಡವ್ರಿಗೆ ಕೆಲಸ ಮಾಡಬೇಕು, ಮುಖ್ಯಮಂತ್ರಿ ಆಗಬೇಕು, ಬಡವ್ರಿಗೆ ಕೆಲಸ ಮಾಡಬೇಕು, ರೈತರನ್ನು ಉದ್ಧಾರ ಮಾಡಬೇಕು ಅಂತ ಹೇಳ್ಕೊಂಡು ಬಂದ್ರಲ್ಲ, ಇವಾಗ ಮಾಡ್ತಿರೋದು ಏನು ಅನ್ನೋಂಥ ಪ್ರಶ್ನೆಗೆ ಇವರು ಉತ್ತರವನ್ನು ಹೇಳಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಬಡವರ ಪರ ರಾಜ್ಯ ಸರ್ಕಾರ, ರೈತರ ಪರ ಸರ್ಕಾರ ಅಂತ ಹೇಳಿದ್ರಲ್ಲ. ಮೊದಲು ಸಿದ್ದರಾಮಯ್ಯನವ್ರು ಇರ್ಬೋದು, ನೀವು ಇರ್ಬೋದು, ಎಲ್ಲ ವೇದಿಕೆಗಳ ಮೇಲೆ ಹೇಳ್ಕೊಂಡು ತಿರುಗಾಡಿದ್ದೇನು, ಯಾರೂ ನಿಮ್ಮ ಭೂಮಿಗಳು ಮಾರಬೇಡಿ, ಕೋಟಿ ಬೆಲೆ ಬರುತ್ತೆ ಅಂತ ಹೇಳಿದ್ರಿ. SR ವ್ಯಾಲ್ಯೂಗಳನ್ನ ಜಾಸ್ತಿ ಮಾಡಿ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಕುಮ್ಮಕ್ಕನ್ನು ಕೊಟ್ರಿ. ಬೆಂಗಳೂರಿಂದ ಯಾವುದೇ ಭಾಗಕ್ಕೆ ಹೋಗ್ಲಿ, ಕರ್ನಾಟಕದ ಯಾವುದೇ ತುದಿಗೆ ಹೋಗ್ಲಿ, ಇವತ್ತು ಕೋಟಿ ಬೆಲೆಯನ್ನು ಹೇಳ್ತಾರೆ. ಅಂಥದ್ರಲ್ಲಿ ಇವತ್ತು ನೀವು ಬಿಡದಿಯ 7,481 ಎಕರೆ ಭೂಮಿ ಇದೆಯಲ್ಲ, 11,500 ರೈತಾಪಿ ಕುಟುಂಬಗಳನ್ನು ಇವತ್ತು ಭೂಮಿಯನ್ನು ಕಸಿಯುವಂಥ ಕೆಲಸಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ. ಇದೇನಾ ಕರ್ನಾಟಕದ ಅಭಿವೃದ್ಧಿ, ಬೆಂಗಳೂರಿನ ಅಭಿವೃದ್ಧಿ ಅಂತ ಇವತ್ತು ಜನರು ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕೇಳಿ ಸಂವಿಧಾನಕ್ಕೆ ಇಷ್ಟೊಂದು ಬೆಲೆಯನ್ನು ಕೊಡುವಂಥ ಮುಖ್ಯಮಂತ್ರಿಗಳೇ, ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ, SEZ ಅಂದ್ರೆ ಸ್ಪೆಷಲ್ ಎಕಾನಮಿಕ್ ಝೋನ್ ಅಂತ ಏನ್ ಮಾಡಬೇಕಾಗುತ್ತೆ, ಅದಕ್ಕೆ ಬರಡು ಭೂಮಿಗಳು ಅಂದ್ರೆ ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳಲ್ಲಿ ಮಾಡಬೇಕಾಗಿರತಕ್ಕಂಥದ್ದು ನಿಯಮ ಇದೆ ರೀ.
ಅದನ್ನು ಮಾಡಬೇಕು. ಅಂದರೆ ಕೈಗಾರಿಕೆಗಳ ಒಂದು ಪ್ರದೇಶನ ಅಭಿವೃದ್ಧಿ ಮಾಡಬೇಕಂದ್ರೆ ಕೃಷಿಗೆ ಯೋಗ್ಯವಲ್ಲದೆ ಇರುವಂಥ ಭೂಮಿಯಲ್ಲಿ ಮಾಡಬೇಕು. ಮತ್ತು ವಸತಿ ಪ್ರದೇಶಗಳನ್ನ ನಿರ್ಮಾಣ ಮಾಡಬೇಕು ಅಂದರೆ ನಗರ ಪ್ರದೇಶಗಳ ಮೇಲೆ ಒಂದು ಒತ್ತಡವನ್ನು ಕಮ್ಮಿ ಮಾಡಬೇಕು ಅಂದರೆ ಹೋಗ್ರಿ ಕರ್ನಾಟಕದಲ್ಲಿ ಬೆಂಗಳೂರು ಒಂದೇನ ಇರೋದು, ಬೇರೆ ಬೇರೆ ಕಡೆ ಮಾಡಿ ಬೇರೆ ಬೇರೆ ಪ್ರಾಜೆಕ್ಟನ್ನು ಬಿಡ್ದಿನೇ ಯಾಕೆ ಕೇಂದ್ರೀಕೃತವಾಗಿ ನೀವು ಇವತ್ತು ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಾಕಷ್ಟು ಭೂಮಿಯನ್ನು ಬೆಂಗಳೂರಿನ ಸುತ್ತಮುತ್ತ ಕಿತ್ಕೊಂಡ್ಬಿಟ್ಟಿದ್ದೀರಾ. ಈ ಕಡೆ ಏರ್ಪೋರ್ಟ್, ದೇವನಹಳ್ಳಿ ಏರ್ಪೋರ್ಟ್ಗೆ ಒಂದಷ್ಟು ಭೂಮಿಯನ್ನು ಕಿತ್ಕೊಂಡ್ರಿ. ಈಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ 5 ಭಾಗ ಮಾಡಿಬಿಟ್ಟಿದ್ದೀರಾ. ಒಂದು ಕೇಂದ್ರ, ಇನ್ನೊಂದು ಪಶ್ಚಿಮ, ಇನ್ನೊಂದು ಉತ್ತರ, ದಕ್ಷಿಣ, ಮತ್ತು 5 ಭಾಗ ಮಾಡಿದ್ದೀರಾ. ಅಂದರೆ ದಕ್ಷಿಣಕ್ಕೆ ಕೊಟ್ಟೋದ್ರೆ ಈ ಕಡೆ ಕನಕಪುರದವರೆಗೂ ಹೊಟ್ಟೋಗ್ಬಿಡ್ಬೋದು, ರಾಮನಗರದವರೆಗೂ ಬೆಂಗಳೂರಿನ ಅಭಿವೃದ್ಧಿ ಮಾಡ್ಬಿಡೋದು. ಉತ್ತರಕ್ಕೆ ಬಂದ್ಬಿಟ್ರೆ ಬಾಗೇಪಲ್ಲಿವರೆಗೂ ಹೊರಟೋಗ್ಬಿಡೋಣ, ಗುಡ್ಬಂಡೆ ಬಾಗೇಪಲ್ಲಿವರೆಗೂ ಗುಡ್ಗಿಸ್ಕೊಂಡು ಹೋಗ್ಬಿಡೋಣ ಈರುಳ್ಳಿನ ಅಂತ. ಅಲ್ಲಿವರೆಗೂ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿರೋದು. ಈ ಕಡೆ ಹೊಸೂರ್ವರೆಗೂ, ಈ ಕಡೆಗೆ ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಎಲ್ಲೋದ್ರೂ ಯಾರಿಗೂ 1 ಇಂಚ್ ಭೂಮಿ ಸಿಗದೆ ಇರೋಂಥ ಪರಿಸ್ಥಿತಿ ಇದೆ. ಇನ್ನು ನಾವು ಬಿಡದಿಯ ವಿಷಯಕ್ಕೆ ಬರೋದಾದರೆ ರಿಯಲ್ ಎಸ್ಟೇಟ್ ಮಾಫಿಯಾ ಈ ರೀತಿಯಾಗಿ ಬೆಂಬೆತ್ತಿದ ಭೂತ ಥರ ಕಾಡ್ತಾ ಇದೆ ಜನಗಳನ್ನು. 1 ಅಡಿ ಜಾಗ ಕೇಳೋಕ್ಕೆ ಹೋದ್ರೆ 20,000, 30,000 ಲಕ್ಷಗಳ ಲೆಕ್ಕದಲ್ಲಿ ಬಾಯಿಗೆ ಬಂದಂಗೆ ಹೇಳಿ ಇವತ್ತು ಜನ 1 ಇಂಚು ಭೂಮಿಯನ್ನು ಕೊಂಡ್ಕೊಳಕ್ಕಾಗದೇ ಇರೋವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಂಥದ್ರಲ್ಲಿ ನೀವು ಇವತ್ತು ವರ್ಕ್ ಮತ್ತು ಪ್ಲೇ ಲೀವ್ ಅಂತ ಹೇಳುವಂಥ ಒಂದು ಅದ್ಭುತವಾದ ಶೀರ್ಷಿಕೆಯನ್ನು ಇಟ್ಬಿಟ್ಟು ಬಿಡದಿಯಲ್ಲಿ ನಾವು ಇಂಟಿಗ್ರೇಟೆಡ್ ಸಿಟಿಯನ್ನು ಮಾಡ್ತೀವಿ, ಅಲ್ಲೇ ಕೆಲಸ ಮಾಡ್ಕೊಳ್ಳಿ, ಅಲ್ಲೇ ಜೀವಿಸ್ಕೊಳ್ಳಿ, ಅಲ್ಲೇ ಮನೋರಂಜನೆ ಮಾಡ್ಕೊಳ್ಳಿ, ಅಲ್ಲೇ ಶಾಪಿಂಗ್ ಮಾಡ್ಕೊಳ್ಳಿ ಅಂತ ಹೇಳುವಂಥ ಬಣ್ಣದ ತಗಡಿನ ತುತ್ತೂರಿಯನ್ನು ರೈತರಿಗೂ ತೋರಿಸ್ತಾ ಇದ್ದೀರಾ, ಮುಂದೆ ಅಲ್ಲಿ ಜಮೀನು ಕೊಂಡ್ಕೊಳ್ಳೋಂಥ ಜನಗಳಿಗೂ ತೋರಿಸ್ತಾ ಇದ್ದೀರಾ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ, ಈ ವಿಷಯಕ್ಕೆ ಹೋಗೋದಕ್ಕೆ ಮೊದಲು ಒಂದು ವಿಷಯವನ್ನು ಬಿಡದಿಯ ರೈತರು ಗಮನದಲ್ಲಿಟ್ಕೊಬೇಕು, ಕರ್ನಾಟಕದ ಜನರು ಕೂಡ ಗಮನದಲ್ಲಿಟ್ಕೊಬೇಕು. ರಾಷ್ಟ್ರದ ಭದ್ರತೆಯ ದೃಷ್ಟಿಯಿಂದ ಚೀನಾದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಗ್ರೇಟರ್ ನಿಕೋಬಾರ್ನ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಅವಾಗ ಇದೇ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದೇನೋ, ಅಲ್ಲಿ ಗ್ರೇಟರ್ ನಿಕೋಬಾರ್ ಯೋಜನೆಯಲ್ಲಿ ಸಾವಿರಾರು ಮರಗಳನ್ನು ಕಡ್ದಾಕ್ತಾರೆ, ಬಂದರನ್ನು ನಿರ್ಮಾಣ ಮಾಡಿ ಉದ್ಯಮಿಗಳಿಗೆ ಲಾಭ ಮಾಡಿಕೊಡ್ತಾರೆ. ಇದರಲ್ಲಿ ಯಾವುದೇ ರಾಷ್ಟ್ರದ ಭದ್ರತೆಯ ವಿಷಯ ಅಡಗಿಲ್ಲ ಅಂತ ಉಯಿಲೆಬ್ಬರಿಸ್ಕೊಂಡು ಅಂತಾರಾಷ್ಟ್ರೀಯ ವಿಷಯವನ್ನಾಗಿ ಇದನ್ನು ಅಂತಾರಾಷ್ಟ್ರೀಯ ಸುದ್ದಿ ಮಾಡಿಬಿಟ್ರು. ಆದರೆ ವಾಸ್ತವಿಕತೆ ಏನು ಅಂತ ಹೇಳಿದ್ರೆ ಚೀನಾವನ್ನು ಕಂಟ್ರೋಲಲ್ಲಿಡೋಕ್ಕೆ ನಮ್ಮ ಸಾಗರದ ಪ್ರದೇಶದ ಮೇಲೆ ಹದ್ದಿನ ಕಣ್ಣನ್ನು ಇಡೋದಕ್ಕೋಸ್ಕರ ಈ ನೌಕಾ ನೆಲೆಯನ್ನು ಮಾಡ್ತಕ್ಕಂಥದ್ದು ತೀರ್ಮಾನ ಅವಶ್ಯಕವಾಗಿತ್ತು. ಮತ್ತು ಅಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಒಂದು ಇಂಬನ್ನು ಕೊಡಲಿಕ್ಕೋಸ್ಕರ ಬಂದರನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಕೆಲವು ಜನರನ್ನು ಒಕ್ಕಲ ಎಬ್ಬರಿಸಲೇಬೇಕು, ಪರಿಸರವನ್ನು ನಷ್ಟ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇದು ರಾಷ್ಟ್ರದ ಭದ್ರತೆಯ ವಿಷಯ. ಆದರೆ ಬಿಡದಿಯ ಟೌನ್ಶಿಪ್ನ ವಿಷಯಕ್ಕೆ ಬರುವಾಗ ಬೇರೆ ಜಾಗಗಳಲ್ಲಿ ಮಾಡ್ಬೋದು. ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರೋ ಸುದ್ದಿ ಏನಂದರೆ ಬಿಡದಿನೇ ಯಾಕಾಗಬೇಕು, ನಿಮಗೆ ಕನಕಪುರದ ಕಡೆ ಎಲ್ಲಾದರೂ ಮಾಡಿ, ಬೇರೆ ಕಡೆಗೆ ಮಾಡಿ, ಅಂದರೆ ನಿಮ್ಮದೇ ಸ್ವಕ್ಷೇತ್ರದಲ್ಲಿ ಮಾಡ್ಕೊಳ್ಳಿ ಈ ಥರ ಟೌನ್ಶಿಪ್ಪನ್ನು ಅಂತ ಇವತ್ತು ಜನಗಳು ಹೇಳ್ತಿದ್ದಾರೆ. ಆದರೆ ನಾವು ನೋಡೋದೇನು ಅಂದರೆ ಅಲ್ಲಿ ರಾಷ್ಟ್ರೀಯ ಭದ್ರತೆಯ ವಿಷಯದಿಂದ ಕೆಲವು ಪರಿಸರವನ್ನು ನಾಶ ಮಾಡಿ ಅಲ್ಲಿ ಗ್ರೇಟರ್ ನಿಕೋಬಾರ್ ಯೋಜನೆಯನ್ನು ಮಾಡಲೇಬೇಕು, ಅನಿವಾರ್ಯತೆ ಅದು, ಬೇರೆ ಕಡೆಗೆ ಶಿಫ್ಟ್ ಮಾಡೋಕ್ಕಾಗಲ್ಲ. ಆದರೆ ಬಿಡದಿ ಟೌನ್ಶಿಪ್ಪನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಹಸುರಿನಿಂದ ನಳನಳಿಸುತ್ತಿರುವ 7,481 ಎಕರೆ ಭೂಮಿ ಏನಿದೆ, ನೀವು ಇದಕ್ಕೆ 2.5 ಕೋಟಿ ರೂಪಾಯಿಗಳ ಪರಿಹಾರ ಧನವನ್ನು ಕೊಡ್ತೀವಿ, ಅಥವಾ ಅಭಿವೃದ್ಧಿಪಡಿಸಿದ 50-50 ಅನುಪಾತದಲ್ಲಿ ಕೊಡ್ತೀವಿ. ವಾಣಿಜ್ಯೇತರ ಅಂದರೆ ಕಮರ್ಷಿಯಲ್ ಅಲ್ಲದೆ ಇರೋದಕ್ಕೆ 50-50 ಮತ್ತು ಕಮರ್ಷಿಯಲ್ ಇರೋದಕ್ಕೆ 45% ಕೊಡ್ತೀವಿ. ನಿಮ್ಮ ಹಳ್ಳಿಗಳನ್ನ ಒಕ್ಕಲೆಬ್ಬರಿಸಲ್ಲ, ಅಭಿವೃದ್ಧಿ ಮಾಡ್ಬಿಡ್ತೀವಿ, ಹಳ್ಳಿ ಪಕ್ಕದಲ್ಲೇ ನಿಮಗೆ ಜಾಗ ಕೊಟ್ಬಿಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಆ ಅಭಿವೃದ್ಧಿಪಡಿಸಿದ ಜಾಗನ ವಾಪಸ್ ಕೊಡೋದಕ್ಕೂ ರೈತರು 50% ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಲೇಬೇಕಾಗುತ್ತೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಇವತ್ತು ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂಬರುವಂಥ ಕಾಂಗ್ರೆಸ್ ಪಾರ್ಟಿ, ರೈತರ ಪರವಾಗಿ ಹಸಿರು ಶಾಲುವನ್ನು ತಿರುಗಿಸುವಂಥ ಈ ಕಾಂಗ್ರೆಸ್ ಪಾರ್ಟಿ ಇವತ್ತು 11,500 ಜನರನ್ನು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಿದೆಯಲ್ಲ, ಇಲ್ಲಿ ಹೇಳ್ತಿಲ್ಲ, ಬಣ್ಣದ ತಗಡಿನ ತುತ್ತೂರಿ ತೋರಿಸ್ತಿದ್ದಾರೆ. ಬಣ್ಣದ ತಗಡಿನ ತುತ್ತೂರಿ ಅಂದರೆ ಕೆಲವರು ರೈತರು ಇವತ್ತು ರೈತಾಪಿ ಕುಟುಂಬಗಳಲ್ಲಿ ಹಳ್ಳಿಗಳಲ್ಲಿ ಏನಾಗಿದೆ ಅಂದರೆ ಹೆಂಗೆ ನಗರ ಪ್ರದೇಶಗಳಲ್ಲಿ ಜನನೂ ಕೂಡ ಪಕ್ಷಗಳ ಹೆಸರಲ್ಲಿ ಬೇರ್ಪಟ್ಟು ಹೋಗಿದ್ದಾರೋ ಅದೇ ರೀತಿಯಲ್ಲಿ ರೈತರು ಕೂಡ ಬೇರ್ಪಟ್ಟು ಹೋಗಿದ್ದಾರೆ. ಕೆಲವರು JDSಗೆ ಸಮರ್ಥಕರಾದರೆ, ಕೆಲವರು ಕಾಂಗ್ರೆಸ್ಗೆ ಸಮರ್ಥಕರಾದರೆ, ಇನ್ನು ಕೆಲವರು BJPಯ ಸಮರ್ಥಕರಾಗಿದ್ದಾರೆ. ಆದರೆ ಕೊನೆಗೆ ಬಾಳು ಬಂದು ಬೀದಿಗೆ ಬೀಳೋದು ನಿಮ್ಮೆಲ್ಲರದು ಅನ್ನೋದನ್ನು ಬಿಡದಿ ರೈತರು ಜ್ಞಾಪಕ ಇಟ್ಕೋಬೇಕು. ಇವತ್ತು ಕಾಂಗ್ರೆಸ್ನ ಸಮರ್ಥನೆ ಮಾಡುವಂಥ ರೈತರು ಏನು ಹೇಳ್ತಾರೆ, ನಾವು
ಜಮೀನ ಕೊಟ್ಬಿಡ್ತೀವಿ, ಪರಿಹಾರದ ಚೆಕ್ಕನ್ನು ಈಸ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಹೇಳಿ ಕೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರಿದ್ರಲ್ಲ, ಅವ್ರದ್ದು ಹಳೇದು ಒಂದು ವಿಡಿಯೋ ಇವತ್ತು ವೈರಲ್ ಆಗ್ತಾ ಇದೆ. ಇಲ್ಲೇ ಯಾಕೆ ಮಾಡಬೇಕು, ಬೇಕಾಗಿಲ್ಲ, ರೈತರ ಭೂಮಿಯನ್ನು ಹಸನು ಮಾಡಬೇಕು ಅಂತ ಹೇಳುವಂಥ ಬಾಲಕೃಷ್ಣ ಅವರು ಇವತ್ತು ಇದಕ್ಕೆ ಟೊಂಕ ಕಟ್ಟಿ ನಿಂತ್ಕೊಂಡು ಈ ಒಂದು ಬಿಡದಿ ಟೌನ್ಶಿಪ್ ಅಂದರೆ ಏನು ಇವಾಗ ಮಾಡ್ತಿದ್ದಾರೆ ಬಿಡದಿ ಟೌನ್ಶಿಪ್ಪು ಇದಾಗಲೇಬೇಕು ಅನ್ನೋ ಹಠಕ್ಕೆ ಇವತ್ತು ಬಾಲಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋ ಸೂಕ್ಷ್ಮ ವಿಷಯ ಒಂದಿದೆ. 2006ನೇ ಇಸ್ವಿಯಲ್ಲಿ ಕುಮಾರಸ್ವಾಮಿ ಅವರೇ ಇದಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿರ್ಬೋದು. ಆದರೆ ವಿವಾದಗಳು ಬುಗ್ಲೆದಾಗ ಅದನ್ನು ಬಿಟ್ಬಿಟ್ರು, ಕೈ ಬಿಟ್ಟರು. ಆದರೆ ಶವಪೆಟ್ಟಿಗೆಯಲ್ಲಿದ್ದಂಥ ಈ ಪ್ರಾಜೆಕ್ಟನ್ನು ನೀವು ಇವಾಗ ಯಾಕೆ ತೊಗೊಂಬರ್ತಿದ್ದೀರಾ ಅನ್ನುವಂಥ ಮೊದಲನೇ ಪ್ರಶ್ನೆ ಎದ್ದಿದೆ. ಅದಕ್ಕಾಗಿ ನೀವು ಇವತ್ತು ಬನ್ನಿ ಬ್ಯಾಂಕ್ವೆಟ್ ಹಾಲಲ್ಲಿ, ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ ಚರ್ಚೆಯನ್ನು ಮಾಡೋಣ ಅಂತ ಕರೆದಿದ್ದೀರಾ. ಅದು ಬೇಡದೇ ಇರೋಂಥ ವಿಷಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತರೇ ದೇಶದ ಬೆನ್ನೆಲುಬು ಅಂತ ಕರೆದಿದ್ರಲ್ಲ ಸ್ವಾಮಿ, ಇವಾಗ ಅದೇ ರೈತರು 450 ದಿನಗಳಿಂದ ಕೂತ್ಕೊಂಡಿದ್ದಾರೆ, ಧರಣಿಯನ್ನು ಮಾಡ್ತಿದ್ದಾರೆ, ಪ್ರತಿದಿನ ಧರಣಿಯನ್ನು ಮಾಡ್ತಾ ಇದ್ದಾರೆ. ಆ ನೋವಿಗೆ ಸ್ಪಂದಿಸಬೇಕಾಗಿರತಕ್ಕಂಥದ್ದು ಸರ್ಕಾರದ ಮಹತ್ತರವಾದ ಜವಾಬ್ದಾರಿ. ಹಾಗಾಗಿ ಇದು ಬಿಡದಿಯ ರೈತರ ಸಮ್ಮುಖದಲ್ಲಿ, ಬಿಡದಿ ರೈತರ ಎದುರುಗಡೆಯಲ್ಲಿ ಇದು ಇತ್ಯರ್ಥ ಆಗಬೇಕಾಗಿರೋ ವಿಷಯ ಅಂತ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಅಂದರೆ ಜನಗಳ ಭಾವನೆಗೆ ಸ್ಪಂದಿಸ್ತಕ್ಕಂಥದ್ದು, ರೈತರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ. ಹಾಗಾಗಿ ಇದು ಎಲ್ಲೋ ಬ್ಯಾಂಕ್ವೆಟ್ ಹಾಲ್ನಲ್ಲೋ ಯಾರೋ ಕೆಲವು ರಾಜಕಾರಣಿಗಳು ಸೇರಿಕೊಂಡು ಇತ್ಯರ್ಥ ಮಾಡಬೇಕಾಗಿರೋ ವಿಷಯ ಅಲ್ಲ, ಬಿಡದಿಯ ರೈತರ ಮಧ್ಯದಲ್ಲಿ ಇತ್ಯರ್ಥ ಆಗಬೇಕಾಗಿರ್ತಕ್ಕಂಥದ್ದು. ಹೇಳಿ ಕೇಳಿ ಇವತ್ತು ಚಿಕ್ಕಬಳ್ಳಾಪುರದ ಕಡೆಗೆ ಇವತ್ತು ದೇವನಹಳ್ಳಿ ಇಲ್ಲೆಲ್ಲ ಏರ್ಪೋರ್ಟ್ ಆದಮೇಲೆ ಜನರು ಕೃಷಿಯನ್ನು ಮಾಡೋದು ಬಿಟ್ಬಿಟ್ಟಿದ್ದಾರೆ. ಬರೀ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಬೌಂಡ್ರಿಗಳು ಹಾಕ್ಕೊಂಡಿದ್ದಾರೆ. ನಂದಿ ಬೆಟ್ಟದ ಬುಡದವರೆಗೂ ಬಡಾವಣೆಗಳು ಮಾಡ್ಕೊಂಡು ಕೂತ್ಕೊಂಡು ತರಕಾರಿನೇ ಸಿಗ್ತಿಲ್ಲ. ಈ ಕಡೆ ಹೊಸೂರಿಂದ ತರಕಾರಿ ಮೇಲೆ ಇವಾಗ ಅವಲಂಬನೆ ಆಗಿರ್ತಕ್ಕಂಥದ್ದು. ಬಿಡದಿಯಲ್ಲಿ ಮಾವು, ತೆಂಗು, ತರಕಾರಿಗಳು, ಸೊಪ್ಪು, ರೇಷ್ಮೆ ಎಲ್ಲನೂ ಬೆಳೀತಿದ್ದಾರೆ ರೀ. ಬೆಂಗಳೂರಿನ ಅರ್ಧ ಹೊಟ್ಟೆ ತುಂಬ್ತಿರೋದು ಇವತ್ತು ಬಿಡದಿ ನೀರಲ್ಲಿ, ಬಿಡದಿಯಿಂದ ಬರುವಂಥ ತರಕಾರಿಯಿಂದ ಅನ್ನುವಂಥ ಭಾವನೆ ಇದೆ. ಆದರೆ ಇವತ್ತು ನೀವೇನು ಹೇಳ್ತಿದ್ದೀರಾ, ಅಲ್ಲಿರುವಂಥ ಕೆರೆಗಳು ಕಲುಷಿತ ಆಗಿದ್ದಾವೆ ಅಂತ ಹೇಳ್ತಿದ್ದೀರಾ, ಅಲ್ಲೇ ಯಾಕೆ ಟೌನ್ಶಿಪ್ ಮಾಡ್ತಾ ಇದ್ದೀರಾ? ಸರ್ಕಾರ ರೈತರ ಭಾವನೆಗೆ ಸ್ಪಂದಿಸಬೇಕಾಗಿದ್ದರೆ ನಿಜವಾಗ್ಲೂ ತಿಳ್ಕೊಳ್ಳಿ DK ಶಿವಕುಮಾರ್ ಅವರೇ, ನಿಮಗೆ ರೈತ ಪರವಾದ ಕಾಳಜಿಯೇ ಇದ್ದಿದ್ದಾದರೆ ಎಲ್ಲಿ ನೀರು ಕಲುಷಿತ ಆಗ್ತಿದೆಯೋ ಜಲಮೂಲಗಳು ಅದನ್ನು ಸರಿಪಡಿಸಿ ರೈತರು ಕೃಷಿ ಮಾಡೋ ರೀತಿಯಲ್ಲಿ ಮಾಡಬೇಕಾಗಿತ್ತು. ಬೆಂಗಳೂರಿನ ವಾತಾವರಣಕ್ಕೂ ಪೂರಕವಾಗಿ ಅಭಿವೃದ್ಧಿಯನ್ನು ಮಾಡಬೇಕು. ಈ ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಈ ರಾಜಕಾರಣಿಗಳ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಅಭಿವೃದ್ಧಿ ಅಂದರೆ ನಗರಗಳನ್ನ ಕಟ್ಕೊಂಡು ಹೋಗ್ಬಿಡೋದಲ್ಲ ಕಣ್ರಿ. ಜನಗಳ ಒಂದು ಆದಾಯವನ್ನ ವೃದ್ಧಿ ಮಾಡ್ತಕ್ಕಂಥದ್ದು ನಿಜವಾದ ಅಭಿವೃದ್ಧಿ ಅನ್ನೋದನ್ನ ನೀವೆಲ್ಲರೂ ಮನಗಾಣಬೇಕು. ಯಾಕ್ರಿ ಬೆಂಗಳೂರಲ್ಲೇ ಯಾಕೆ ಎಲ್ಲ ಟೌನ್ಶಿಪ್ಗಳಾಗಬೇಕು? ಹೋಗ್ರಿ, ಈಗಾಗಲೇ 1.5 ಕೋಟಿಗೂ ಹೆಚ್ಚಿನ ಜನರನ್ನ ಹೊಂದಿರುವಂಥ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಿರಲಿ, ಹಣ್ಣು ತೊಳ್ಕೊಳಕ್ಕೆ ನೀರಿಲ್ಲದೆ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಕಾವೇರಿ ನೀರಿನ ಮೇಲೆ ಇವತ್ತು ಅವಲಂಬನೆ ಆಗಿರ್ತಕ್ಕಂಥದ್ದು ಬೆಂಗಳೂರಿನ ಬೇಡಿಕೆಯನ್ನೇ, ಕುಡಿಯುವ ನೀರಿನ ಬೇಡಿಕೆಯನ್ನೇ ಸರಿಯಾಗಿ ಪೂರೈಸಲಿಕ್ಕೆ ಆಗದೆ ಇರುವಂಥ ದುಸ್ಥಿತಿ ಇವತ್ತು ಏರ್ಪಟ್ಟಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಬಿಡದಿಯನ್ನು ನೀವು ಮಾಡಿದ್ರೆ ಎಲ್ಲಿಂದ ತೊಗೊಂಬರ್ತೀರಾ? ಎತ್ತಿನ ಹೊಳೆ ಯೋಜನೆಯನ್ನು ಮಾಡಿದ್ದೀರಲ್ಲ, ಒಂದು ಹನಿ ನೀರು ಎಲ್ಲಿಗೂ ಇವತ್ತು ತಲುಪದೇ ಇರುವಂಥ ಪರಿಸ್ಥಿತಿ ಇದೆ. ಅಲ್ಲಿ ರೈತರುಗಳು ಕಿತ್ತಾಡ್ಕೊಂತಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳು, ತಾಲೂಕುಗಳು, ರೈತರುಗಳು ಕಿತ್ತಾಡುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಇಲ್ಲಿ ನಾವು ಬಹುಮುಖ್ಯವಾಗಿ ನೋಡಬೇಕಾಗಿರುವಂಥ ಸೂಕ್ಷ್ಮ ವಿಷಯ ಒಂದು ಅಡಗಿದೆ. ಏನಂತ ಹೇಳಿದ್ರೆ, ಈಗ ಹಲವಾರು ಕುಟುಂಬಗಳಿಗೆ 10 ಎಕರೆ, 20 ಎಕರೆ, 30 ಎಕರೆ, 50 ಎಕರೆ ಜಮೀನು ಇರುತ್ತೆ. ಅಂಥವ್ರ ಭೂಮಿ ಏನಾದರೂ ಹೋದರೆ ಅವರು ಜೀವನದಲ್ಲಿ ಸುಭದ್ರವಾಗಿ ಜೀವನವನ್ನು ಕಲ್ಪಿಸ್ಕೊಳ್ತಾರೆ. ಅಂದರೆ ಇರೋವಂಥ ಒಂದು ಸ್ವಲ್ಪ ದುಡ್ಡಲ್ಲಿ ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಂಡು ಎಲ್ಲೋ ದೂರದಲ್ಲಿ ಹೋಗಿ ಜಮೀನುಗಳನ್ನು ಕೊಂಡ್ಕೊಂಡು ಜೀವನವನ್ನು ಕಟ್ಕೊತಾರೆ. ಆದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇರ್ತಾರಲ್ಲ, 1/2 ಎಕರೆ, 1 ಎಕರೆ, 2 ಎಕರೆ ಇರೋವಂಥ ರೈತರು, ಅವ್ರಿಗೇನಾದರೂ 2-3 ಜನ ಮಕ್ಕಳಿದ್ರೆ ಭಾಗದ ಆಸೆಗೆ ಆ ದುಡ್ಡುಗಳು ಕೂಡ ಒಬ್ಬೊಬ್ಬರು ಭಾಗಕ್ಕೆ ಕೊಟ್ಟೋದ್ರೆ ಸಿಗುವಂಥ 30-40 ಲಕ್ಷ ರೂಪಾಯಲ್ಲಿ ಅವರು ಯಾವ ಜಮೀನನ್ನು ಖರೀದಿ ಮಾಡ್ತಾರೆ, ಯಾವ ರೀತಿಯಾಗಿ ಕೃಷಿಯನ್ನು ಮಾಡ್ತಾರೆ? ಸರ್ಕಾರ ಇವತ್ತು ಖಾಲಿ ಬಿದ್ದಿರುವಂಥ 2.5 ಲಕ್ಷ ಉದ್ಯೋಗಗಳನ್ನೇ ಕೊಡ್ತಾ ಇಲ್ಲ. ಈ ರೈತರುಗಳನ್ನ ಕರ್ಕೊಂಬಂದು ಅವ್ರಿಗೆ ಕೆಲಸವನ್ನು ಕೊಡ್ತಾರ? ಖಂಡಿತವಾಗೂ ಇಲ್ಲ. ದೇವನಹಳ್ಳಿಯಲ್ಲಿ ನಾವು ನೋಡೋದಾದರೆ ಎಷ್ಟೋ ಜನ ಅವಾಗಿನ ಕಾಲದಲ್ಲಿ ಏರ್ಪೋರ್ಟಿಗೆ ಸ್ಯಾಂಕ್ಷನ್ ಆಗಿ ಪರಿಹಾರಧನದ ಚೆಕ್ಕುಗಳು ಬಂದಾಗ ಬೆಂಗಳೂರಿನ RNS ಮೋಟರ್ನಲ್ಲಿ 5,000-10,000 ಮಾರುತಿ ಕಾರುಗಳು ಬುಕ್ ಆಗಿತ್ತಂತೆ. ನಮ್ಮ ತಂದೆ ಕಾಲದಲ್ಲಿ ಹೇಳ್ತಾ ಇದ್ರು. ಇವತ್ತು ಅಂಥದ್ದೇ ರೈತರು ಆಡು ಭಾಷೆಯಲ್ಲಿ ಹೇಳ್ತಾರೆ, ಪಾಪ ಒಂದು ಅವರು ಟೀ ಖರ್ಚಿಗಾಗಿ ಇವತ್ತು ಅಲಿಯುವಂಥ ಎಷ್ಟೋ ಜನ ರೈತರಿದ್ದಾರೆ. ಅಂದರೆ ರೈತರ ಹತ್ರ ದುಡ್ಡು ಉಳಿಯಲ್ಲ ರೀ. ಯಾಕೆ ಅಂದರೆ ಒಂದು ಮನೆಯಲ್ಲಿ 5 ಜನ ಇದ್ದಾರೆ ಅಂದರೆ 5 ಜನದ ಮನಸ್ಥಿತಿ ಒಂಥರ ಇರಲ್ಲ. ದುಡ್ಡು ನೋಡಿದ ತಕ್ಷಣ ಒಡವೆ ಖರೀದಿ ಮಾಡಬೇಕು, ಕಾರ್ ತೊಗೊಳ್ಬೇಕು, ಮನೆ ಕಟ್ಟಬೇಕು ಅನ್ನುವಂಥ ಆಸೆ ಚಿಗುರೊಡಿಯುತ್ತೆ. ಯಾಕೆಂದರೆ ಜೀವನ ಪೂರ್ತಿ ಕಷ್ಟವನ್ನೇ ನೋಡ್ಕೊಂಡು ಬಂದಿರ್ತಾರೆ. ಹೆಂಗೋ ಒಂದು ಹಿರಿಯರು ಬಿಟ್ಕೊಟ್ಟೋದಂಥ ಭೂಮಿಯಿಂದ ತಮ್ಮ ಜೀವನವನ್ನು ಹೆಂಗೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂಥವ್ರ ಕೈಗೆ ನೀವು 2.5 ಕೋಟಿ ಕೊಟ್ಬಿಟ್ಟು ಭಾಗಗಳ ಆಸೆಗೆ ಕುಟುಂಬಗಳಲ್ಲಿ ಒಡಕು ಉಂಟಾಗಿ ಆಸೆಗಳನ್ನ ಈಡೇರಿಸ್ಕೊಳೋ ದೃಷ್ಟಿಗೆ ಹೋಗಿ
ಹಾಗಾಗಿ ಇರೋದನ್ನು ಕಳ್ಕೊಂಡು ಬೀದಿಗೆ ಬೀಳೋ ಅಂಥ ಜನನೇ ಜಾಸ್ತಿ ಇರೋದು ಡಿ ಕೆ ಶಿವಕುಮಾರ್ ಅವರೇ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಇವತ್ತು ಚಿನ್ನದ ತಟ್ಟೆಯಲ್ಲಿ ಊಟವನ್ನು ಮಾಡೋ ಮಟ್ಟಕ್ಕೆ ನೀವು ಇವತ್ತು ಬೆಳೆದು ನಿಂತಿದ್ದೀರಾ. ಬಡವರ ಕಷ್ಟ ನಿಮಗೆ ಗೊತ್ತಾಗದೇ ಇಲ್ಲ, ಕಾಣದೇ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ತಿಪ್ಪಗೊಂಡನಹಳ್ಳಿ ಜಲಾಶಯ ಇದೆಯಲ್ಲ, ಅದನ್ನು ಶುದ್ಧೀಕರಣ ಮಾಡೋದು ಹೆಂಗೆ, ಇಲ್ಲಿ ಸುತ್ತಮುತ್ತ ಮಾಗಡಿ ಸುತ್ತು ಇರುವಂಥ ಒಂದು ಪರಿಸರವನ್ನು ಕಾಪಾಡೋದು ಹೆಂಗೆ, ಬಿಡದಿಯಲ್ಲಿರುವಂಥ ಪರಿಸರವನ್ನು ಕಾಪಾಡೋದು ಹೆಂಗೆ ಅಂತ ಕಾಂಗ್ರೆಸ್ ಪಾರ್ಟಿ ನಿಮ್ಗೆ ಹೇಳಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳ್ದಂಗೆನೆ ಈ ಕಾಂಗ್ರೆಸ್ ಪಾರ್ಟಿ ಯಾವತ್ತು ವರ್ತನೆಯನ್ನು ಮಾಡ್ತಕ್ಕಂಥದ್ದು. ಇವ್ರಿಗೆ ಅನುಕೂಲವಾಗುವಾಗ ಸಂವಿಧಾನದಲ್ಲಿರುವಂಥ ನಿಯಮಗಳ ಬಗ್ಗೆ, ಆರ್ಟಿಕಲ್ಗಳ ಬಗ್ಗೆ ಇವರು ಪುಂಖಾನುಪುಂಖವಾಗಿ ಪಾಠವನ್ನು ಮಾಡ್ತಾರೆ. ಇದೇ ಪ್ರಿಯಾಂಕ ಖರ್ಗೆ ಅವರು ಇವತ್ತೇನು ಹೇಳ್ತಿದ್ದಾರೆ ಅಂದರೆ, ಬಿಡದಿ ಟೌನ್ಶಿಪ್ಗೆ ರೈತರು ಜಾಗವನ್ನು ಬಿಟ್ಕೊಳ್ಳಿಲ್ಲ ಅಂದರೆ ನಾವು ಬೇರೆ ಕಡೆಗೂ ಹೋಗುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಆ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕರ್ಕೊಂಡೋಗ್ಬಿಡಿ, ನಿಮ್ಮ ಕಲಬುರ್ಗಿಗೆ ಕರ್ಕೊಂಡೋಗಿ ಕಲಬುರ್ಗಿ ಸುತ್ತೂರನ್ನು ನೀವು ಬೇಕಾದ್ರೆ ಟೌನ್ಶಿಪ್ಗಳನ್ನು ಮಾಡ್ಕೊಳ್ಳಿ. ಎಂ ಬಿ ಪಾಟೀಲ್ರು ಹೇಳ್ತಿದ್ದಾರೆ, ಏನು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ನಿಗಮ ಮಂಡಳಿ ಇದೆಯಲ್ಲ, ಇವ್ರಿಗೆ ಏನು ಅಭಿವೃದ್ಧಿ ಮಂಡಳಿಗೆ ಜನರು ಕೃಷಿ ಭೂಮಿನ ಕೊಡೋದಕ್ಕೆ ಮುಗಿ ಬೀಳ್ತೀಯಾರಂತೆ. ಅಲ್ರಿ, ನಿಮಗೆ ಬಡವ್ರ ಕಷ್ಟ ಏನಾದರೂ ಗೊತ್ತಿದೆಯೇನ್ರಿ ಎಂ ಬಿ ಪಾಟೀಲ್ರೇ? ಈ ರೀತಿಯಾಗಿ ಜನಗಳಿಗೆ ಇದು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಾನು ಅದಕ್ಕೆ ಬಣ್ಣದ ತಗಡಿನ ತುತ್ತೂರಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಯಾರ್ಯಾರು ಇವತ್ತು ಒಂದು ಮನೆಯಲ್ಲಿ 3 ಜನ ಮಕ್ಕಳಿದ್ರೆ ಒಂದು 60-70 ಲಕ್ಷ ಬರುತ್ತೆ. ಅದರಲ್ಲಿ ನಿಮ್ಮ ಆಸೆಗಳು ಅಂದರೆ ಒಡವೆ, ವಸ್ತ್ರ, ಕಾರು, ಅದು ಇದು ಅಂತ ಹೋದರೆ ಅರ್ಧಕ್ಕರ್ಧ ದುಡ್ಡು ಖಾಲಿಯಾಗೋಗುತ್ತೆ. ಇನ್ನು ಉಳಿದಿದ್ದ ದುಡ್ಡಲ್ಲಿ ನೀವೇನೂ ಮಾಡ್ಕೊಳಕ್ಕಾಗಲ್ಲ. ಅರ್ಧ ಸೈಟು ಕೂಡ ನಿಮಗೆಲ್ಲೂ ದಕ್ಕಿಸೋಕ್ಕೆ ಬಿಡಲ್ಲ ಈ ಸರ್ಕಾರ. ಅದಕ್ಕೂ ಅಲಿಬೇಕು. ನಿಮಗೆ ಕೊಡುವಂಥ ಭೂಮಿಗೂ ನೀವು ಸ್ಟ್ಯಾಂಪ್ ಡ್ಯೂಟಿನ ಕಟ್ಟಿ ರಿಜಿಸ್ಟ್ರ್ ಮಾಡ್ಕೊಬೇಕಾಗಿರುವಂಥ ಸಂದರ್ಭ ಬರುತ್ತೆ. ಇವತ್ತು ಹೇಳ್ಬೋದು ಸರ್ಕಾರ, ನಾವು ಅಲ್ಲಿರುವಂಥ ದೇವಸ್ಥಾನಗಳನ್ನ ತೆಗೆದಾಕಲ್ಲ, ಹಳ್ಳಿನ ಒಕ್ಲೆಬ್ಸಲ್ಲ ಅಂತ. ಆದರೆ ನಾಳೆ ದಿನ ಲೇಔಟ್ ಮಾಡಬೇಕು, ನಾವು AICT ಮಾಡ್ತೀವಿ ಅಂತ ಹೇಳ್ತೀಯಾರಲ್ಲ, ಅವಾಗ ಎಲ್ಲನೂ ರಿಮೂವ್ ಮಾಡ್ತಾರೆ ಇವರು. ನಿಮ್ಮ ಹಳ್ಳಿಗಳ್ನೇನು ಅಭಿವೃದ್ಧಿ ಮಾಡ್ಕೊಡೋದಂತೂ ದೂರದ ಮಾತು. ಯಾಕೆಂದರೆ ಹಳ್ಳಿನ ಬಿಟ್ಬಿಡ್ತಾರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿ ಅದನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಚೆ ಕಡೆದನ್ನೇ ಇವರು ಅಭಿವೃದ್ಧಿ ಮಾಡೋದು. ಇಷ್ಟಕ್ಕೂ ಇಲ್ಲಿ ಹೇಳೋ ಅಂಥ ಗಂಭೀರವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಡವರ ಪರ ಸರ್ಕಾರ ಅಂತ ಹೇಳಿದಂಥ ಈ ಕಾಂಗ್ರೆಸ್ ಪಾರ್ಟಿ ಇವತ್ತು ಶ್ರೀಮಂತರ ಪರವಾದಂಥ ಟೌನ್ಶಿಪ್ಪನ್ನು ಮಾಡೋಕ್ಕೆ ಹೊರಟಿರೋದು ಅಂತಲೇ ನಾವು ನೇರವಾಗಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ AICTಯನ್ನು ಏನು ಮಾಡ್ತೀಯಾರೆ, 2.5 ಕೋಟಿ ರೂಪಾಯಿ ಕೊಟ್ಟು ತೊಗೊಂಡು ನೀವು ಲೇಔಟನ್ನು ಅಭಿವೃದ್ಧಿ ಮಾಡಿ ಅದನ್ನು ಮಾರಾಟಕ್ಕೆ ಎಷ್ಟಕ್ಕೆ ಇಡ್ತೀರಾ? ಚದರಡಿಗೆ 20,000ಕ್ಕೆ ಇಡ್ತೀರಾ? ಸರ್ಕಾರಿ ಮುಖ ಬೆಲೆ 20,000-30,000 ಅಡಿಗಿಟ್ರೆ ಯಾವೊಬ್ಬ ಕನ್ನಡಿಗ, ಯಾವೊಬ್ಬ ಬಡ ಜನರು ಈ ಒಂದು ಟೌನ್ಶಿಪ್ಪಲ್ಲಿ ಅಂದರೆ ಲೇಔಟ್ ಬಡಾವಣೆಯಲ್ಲಿ ಸೈಟನ್ನು ಖರೀದಿ ಮಾಡೋಕ್ಕಾಗುತ್ತೆ? ಹೇಳ್ರಿ. ಒಬ್ಬ ಪೌರ ಕಾರ್ಮಿಕರಾಗಲಿ, ಇಲ್ಲ ಕೂಲಿ ಕೆಲಸ ಮಾಡೋರಾಗಲಿ, ಆಟೋ ಚಲಾವಣೆ ಮಾಡೋರಾಗಲಿ, ಅಥವಾ ಭೂರಹಿತವಾಗಿರುವಂಥ ಕನ್ನಡಿಗರಾಗಲಿ ಜಮೀನು ತೊಗೊಳಕ್ಕಂಥ ಪರಿಸ್ಥಿತಿ ಇದೆಯೇನ್ರಿ? ಮತ್ತು ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದವರು ಇಲ್ಲಿ ಜಾಗವನ್ನು ಖರೀದಿ ಮಾಡುವಂಥ ಯಾವುದಾದ್ರೂ ಅವಕಾಶ ಇದೆಯಾ ಅಂತ ಈ ಸರ್ಕಾರಕ್ಕೆ ನಾವು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮೂಲ ಕನ್ನಡಿಗರು ಭೂಮಿಯನ್ನು ಕಳ್ಕೊಂಡು ಅತಂತ್ರ ಆಗೋಗಿದೆ. ಅವ್ರ ಬದುಕು ಅತಂತ್ರ ಆಗಿದ್ದಾರೆ ಎಷ್ಟೋ ಜನ. ಯಾರೋ ದೊಡ್ಡ ರೈತರು ಅಷ್ಟೇ, ಪ್ರಗತಿಪರ ರೈತರು ಅಂತಾರಲ್ಲ, ಅಂಥವ್ರಿಗೆ ಭೂಮಿ ಹೋದರೆ ಅವರೆಲ್ಲೋ ಒಂದು ಕಡೆ ಬದುಕನ್ನು ಕಂಡುಕೊಳ್ತಾರೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನ್ರಿ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರೇ? ಹಾಗಾಗಿ ನಿಮ್ಗೇನಾದರೂ ರೈತರ ಬಗ್ಗೆ ಕನಿಷ್ಠವಾದ ಕಾಳಜಿ ಇದ್ದರೆ 400 ದಿನದಿಂದ ಕೂತ್ಕೊಂಡಿದ್ದಾರಲ್ಲ, ಅವರ ಕಣ್ಣೀರು ಒರೆಸೋ ಅಂಥ ಕೆಲಸನ ಮಾಡಿರಿ, ಪುಣ್ಯ ಕಟ್ಕೊಳ್ಳಿ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಕೋಟಿ ಲಕ್ಷ ಬೆಲೆ ಬಾಳೋ ವಾಚ್ಗಳನ್ನ ಕಟ್ಕೊಂಡು ಹಮ್ಮು ಬಿಮ್ಮಲ್ಲಿ ಬೀಗೋದಕ್ಕಲ್ರಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದು. ನಿಮ್ಮ ಮೇಲೊಂದು ಭರವಸೆಯನ್ನು ಇಟ್ಕೊಂಡಿದ್ದೆ, ನಾನು ಕೂಡ ಸ್ವತಃ ಭರವಸೆಯನ್ನು ಇಟ್ಕೊಂಡಿದ್ದೆ. ಸಿದ್ದರಾಮಯ್ಯನವರು ಇಳಿದೋದ್ಮೇಲಾದರೂ ಬಡವರ ಪರವಾಗಿ ಸರ್ಕಾರ ನಿಂತ್ಕೊಳುತ್ತೆ, ಏರಿಕೆ ಆಗಿರೋ ಬೆಲೆಗಳನ್ನ ಕೆಳಗಡೆ ಇಳಿಸುತ್ತೆ, ಏನಾದರೂ ಬದುಕಲ್ಲಿ ಹಸನು ಮಾಡ್ಕೊಳೋಣ ಅಂತ. ಆದರೆ ನೀವು ಬಂದುಬಿಟ್ಟು ಮಾಡಿದ್ದೇನು ಸ್ವಾಮಿ? ನಿಮ್ಮದೇ ಸರ್ಕಾರ ಶೈಕ್ಷಣಿಕ ವೆಚ್ಚಗಳನ್ನೆಲ್ಲ ಏರಿಸಿಟ್ಬಿಟ್ಟು 500 ರೂಪಾಯಿ ಪಾಸ್ನ ಕಡಿಮೆ ಫ್ರೀ ಮಾಡ್ತೀವಿ ಅಂತ ಹೇಳುವಂಥ ಮಾತುಗಳಾಡ್ತಿರಲ್ರಿ, ಇದು ನಗೆಪಾಟ್ಲಿಗೆ ಈಡಾಗೋದಿಲ್ವಾ? ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರೇ, ಇದು ನಿಮ್ಮಲ್ಲಿ ಪ್ರಾರ್ಥನೆ ಅಂತ ತಿಳ್ಕೊತಿರೋ, ಮನವಿ ಅಂತ ತಿಳ್ಕೊತಿರೋ? ಯಾಕೆ ಅಂತ ಹೇಳಿದ್ರೆ ನಿಮ್ಮದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಪ್ರಾರ್ಥನೆ ಫಲಿಸುತ್ತೆ ಅಂತ ನೀವು ಹೇಳಿದ್ದೀರಾ. ಹಾಗಾಗಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ, ಬೆಂಗಳೂರು ಅಭಿವೃದ್ಧಿ ಆಗಿದ್ದು ಸಾಕು. ಬೆಂಗಳೂರಿನ ಗುಂಡಿ ದರ್ಬಾರಕ್ಕೆ ಕಡಿವಾಣ ಹಾಕ್ರಿ. ಬೆಂಗಳೂರಿನ ಏನು ಮೋರಿಗಳ ನೀರುಗಳು ರಸ್ತೆ ಮೇಲೆ ಹರಿತಿದೆ, ಅದಕ್ಕೆ ಕಡಿವಾಣವನ್ನು ಹಾಕಿ ಬೆಂಗಳೂರ ಒಳಗಡೆ ಇರುವಂಥ ಕೆರೆಗಳನ್ನು ಅಭಿವೃದ್ಧಿ ಮಾಡಿರಿ. ಅದನ್ನು ಬಿಟ್ಬಿಟ್ಟು ನೀವು ಎಲ್ಲ ಕಡೆಗೂ ಲೇಔಟ್ಗಳನ್ನ ಮಾಡಿ ಏನ್ರಿ ಮಾಡ್ತೀರಾ? ಹಾಗಾಗಿ
ಬಿಡದಿಯ ರೈತರು ಇಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆ ಅಂತ ಹೇಳಿದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಬಿಡದಿಯ ಸುತ್ತಮುತ್ತ ಇರ್ತಕ್ಕಂಥದ್ದು. ಲಕ್ಷಾಂತರ ಮರಗಳು ಇವತ್ತು ಹರಣ ಆಗುತ್ತೆ, ಇಲ್ಲಿ ಪರಿಸರ ನಾಶ ಆಗಲ್ಲ. ಯಾಕೆಂದರೆ ಇಲ್ಲಿ ರಿಯಲ್ ಎಸ್ಟೇಟ್ನ ದುಡ್ಡು ಸರ್ಕಾರದ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು. ಹೇಗಾದರೂ ಮಾಡಿ ಮುಂದಿನ ಚುನಾವಣೆಗೆ ಹಣವನ್ನು ಹೊಂದಿಸ್ಕೋಬೇಕಲ್ಲ, ಯಾರ್ದೋ ಒಂದಷ್ಟು ಜನಕ್ಕೆ ಒಂದು ಅವಕಾಶಗಳನ್ನ ಒದಗಿಸ್ಕೊಡ್ಬೇಕಲ್ಲ ಹಣ ಮಾಡ್ಕೊಳೋದಕ್ಕೆ. ಅದಕ್ಕೋಸ್ಕರ ಸರ್ಕಾರದ ಕಣ್ಣಿಗೆ ರಿಯಲ್ ಎಸ್ಟೇಟ್ ಭೂದಾಹ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವರ ಆಸೆ ಆಮಿಷಗಳಿಗೆ ಬಲಿಯಾಗೋದ್ರೆ ಬಣ್ಣದ ತಗಡಿನ ತುತ್ತೂರಿಯ ತಾತ್ಪರ್ಯ ಇದೆಯಲ್ಲ, ತುತ್ತೂರಿ ಜಾರಿ ನೀರಿಗೆ ಬಿದ್ದೋಗುತ್ತೆ, ಅದರಲ್ಲಿ ನೀರು ಉರ್ಬಿಡುತ್ತೆ, ಸ್ವರನೂ ಬರಲ್ಲ, ಬಣ್ಣನೂ ನೀರಲ್ಲಿ ತೊಳ್ಕೊಂಡು ಹೊರಟೋಗುತ್ತೆ. ಆವಾಗ ನಿಮ್ಮ ಬಾಳುಗಳೇ ಬರಿದಾಗೋದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರೇ, ಕಾಳಜಿಯಿಂದ ನನ್ನ ಪ್ರಾರ್ಥನೆಯನ್ನು ನೀವು ಕೇಳಿಸ್ಕೊಳ್ಳಿ. ಯಾವ್ದು ಇವತ್ತು ಬಿಡದಿಯ ಜಾಗಗಳಲ್ಲಿ ಕೆರೆಗಳಿದಾವೋ ಆ ಕಲುಷಿತ ಆಗಿರೋ ಕೆರೆಗಳನ್ನು ಶುದ್ಧೀಕರಣ ಮಾಡೋವಂಥ ಕೆಲಸವನ್ನು ಮಾಡಿ, ಯಾವ್ಯಾವ ರೈತರುಗಳಿಗೆ ಪಾಪ ಪಟ್ಟಗಳಿಲ್ವೋ ಇದು ಗೋಮಾಳಗಳಲ್ಲಿ ಕೃಷಿಯನ್ನು ಮಾಡ್ಕೊಂಬಂದಿರೋರಿಗೆ ಅವ್ರಿಗೆ ಹಕ್ಕುಪತ್ರಗಳನ್ನು ಕೊಡೋದ್ರ ಮುಖಾಂತರ, ಯಾರ್ಯಾರ್ದು ಪತ್ರಗಳು ಸರಿ ಇಲ್ಲ ಅವ್ರ ಪತ್ರಗಳನ್ನ ಸರಿ ಮಾಡಿಕೊಟ್ಟು ಅವ್ರ ಬಾಳುಗಳನ್ನ ಹಸನಾಗೋವಂಥ ಕೆಲಸನ ಮಾಡಿರಿ. ಅದು ಬಿಟ್ಬಿಟ್ಟು ಬದುಕನ್ನು ಕಸಿಯುವಂಥ ಕೆಟ್ಟ ಕೆಲಸಕ್ಕೆ ನೀವು ಕೈ ಹಾಕಲ್ಲ ಅನ್ನುವಂಥ ಭರವಸೆಯೊಂದಿಗೆ ಇಂದಿನ ಆಟೋವಾಲಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.